ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಜೆಜೆನಗರ ಠಾಣೆ ಬಳಿಗೆ ಓಂ ಶಕ್ತಿ ಮಾಲಾಧಾರಿಗಳೀಗಷ್ಟೇ ಆಗಮಿಸಿದ್ದಾರೆ. ನಿನ್ನೆ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಗಲಭೆ ಉಂಟಾಗಿತ್ತು. ಕಲ್ಲು ದೂರಿದವರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳೊಂದಿಗೆ ಓಂ ಶಕ್ತಿ ಮಾಲಾಧಾರಿಗಳು ಒತ್ತಾಯವನ್ನು ಮಾಡುತ್ತಿದ್ದಾರೆ. ಜೆಜೆನಗರದ ವಿಎಸ್ ಗಾರ್ಡನ್ ನಲ್ಲಿ ಕಲ್ಲು ತೂರಿದಂತಹ ದುಷ್ಕರ್ಮಿಗಳು ಇದೀಗ ಓಂ ಶಕ್ತಿ ಮಾಲಾಧಾರಿಗಳು ಜೆಜೆನಗರ ಠಾಣೆ ಬಳಿಗೆ ಬಂದು ಪೊಲೀಸರನ್ನ ಒತ್ತಾಯಿಸುತ್ತಿದ್ದಾರೆ. ಕೂಡಲೇ ತಕ್ಷಣವೇ ಕ್ರಮಗಳನ್ನು ಕೈಗೊಳ್ಳಿ, ತಪ್ಪಿತಸ್ಥರು ಯಾರಿದ್ದಾರೋ ಅವರನ್ನ ಬಂಧನಕ್ಕೆ ಒಳಪಡಿಸಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಯಾರನ್ನೂ ಕೂಡ ನೈಜ ಅಪರಾಧಿಗಳನ್ನ ಯಾರನ್ನೂ ಕೂಡ ಇಲ್ಲಿ ಬಂಧನ ಮಾಡಿಲ್ಲ. ಯಾರೋ ಅಮಾಯಕರನ್ನ ತಗೊಂಡ್ಬಂದು ಕೂರಿಸ್ಕೊಂಡಿದ್ದಾರೆ. ನಿನ್ನೆಯಷ್ಟೇ ನಡೆದಂತಹ ಘಟನೆ ಇದು. ಓಂ ಶಕ್ತಿ ಮಾಲಾಧಾರಿಗಳು ತೆರಳುವಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟಗಳಾಗಿತ್ತು. ಅದೇ ಸಂದರ್ಭದಲ್ಲಿ ಇಬ್ಬರು ಬಾಲಕಿಯರಿಗೂ ಕೂಡ ತಲೆಗೆ ಪೆಟ್ಟಾಗಿತ್ತು. ನಂತರದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ಅಲ್ಲಿ ಉಂಟಾಯಿತು. ರಾತ್ರಿ ಪೂರ್ತಿ ಪ್ರತಿಭಟನೆ ನಡೆಸುವಂತಹ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಮಾತುಕತೆ ನಡೆಸಿ ಅಲ್ಲಿಂದ ಕಳಿಸಿದ್ರು. ಇದೀಗ ಜೆಜೆನಗರ ಠಾಣೆ ಬಳಿ ಶ್ರೀರಾಮ ಸೇನೆ ಕೂಡ ಜಮಾಯಿಸಿದೆ. ಸಚಿವರನ್ನ ಕರೆಸಿ ಸಂಧಾನ ಮಾಡಲಾಗ್ತಿದೆ ಅಂತ ಕಿಡಿಕಾರ್ತಿದ್ದಾರೆ. ಕಲ್ಲಿಸಿದವರನ್ನ ಬಂಧಿಸಿಲ್ಲ, ನೈಜ ಆರೋಪಿಗಳನ್ನ ಬಂಧಿಸಿಲ್ಲ, ಬಂಧಿತ 3 ಜನರು ಕೂಡ ನೈಜ ಆರೋಪಿಗಳಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಧಾನ ನಡೆಸ್ತಾ ಇದ್ದಾರೆ ಅಂತ ಶ್ರೀರಾಮ ಸೇನೆ ಆರೋಪವನ್ನ ಮಾಡ್ತಾ ಇದೆ. ಇಲ್ಲಿ ಯಾರಿಗೂ ಕೂಡ ರಕ್ಷಣೆ ಇಲ್ಲ, ಶಾಂತಿ ನೆಲೆಸಬೇಕು. ಇಲ್ಲಿ ಠಾಣೆ ಬಳಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇರುವಂತಹ ಪರಿ ಇದು. ಯಾರನ್ನೂ ಕೂಡ ನೈಜ ಅಪರಾಧಿಗಳನ್ನ ಯಾರನ್ನೂ ಕೂಡ ಇಲ್ಲಿ ಬಂಧನ ಮಾಡಿಲ್ಲ. ಯಾರೋ ಅಮಾಯಕರನ್ನ ತಗೊಂಡ್ಬಂದು ಕೂರಿಸ್ಕೊಂಡಿದ್ದಾರೆ. ರಾತ್ರಿ ಎಸ್ ಪಿ ಅವರು ಹೇಳಿದ್ದು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ನಾವು ಬೆಳಗ್ಗೆ 10 ಗಂಟೆ ಒಳಗಡೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತಲ್ಲಿ ಮಿನಿಸ್ಟರ್ ಬಂದಿದ್ದಾರೆ ಅಂತ ಹೇಳಿ ಸಂಧಾನಕ್ಕೆ ಕರೆದಿದ್ದಾರೆ. ಎಷ್ಟು ದಿನ ಹಿಂದೂಗಳು ಇದನ್ನ ಸಹಿಸಿಕೊಳ್ಬೇಕು? ಇದೆಲ್ಲ ಒಂದು ನಾಟಕದ ಡ್ರಾಮಾ. ಹಾಗಾಗಿ ದಯವಿಟ್ಟು ನೈಜ ಅಪರಾಧಿಗಳ ಬಂಧನ ಮಾಡಿ. ನಿಮ್ಮ ಶಾಂತಿ ಸುವ್ಯವಸ್ಥೆ ಬೇಕಾಗಿಲ್ಲ. ನಿಮ್ದು ಎಂತದಂತ ಗೊತ್ತಿದೆ. ಓಂ ಶಕ್ತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟವಾಗಿದೆ. ಜೆಜೆನಗರದಲ್ಲಿ ಸಚಿವ ಜಮೀರ್ ಅಹಮದ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಕೃತ್ಯವನ್ನ ಯಾರೇ ಮಾಡಿದ್ರೂ ಕೂಡ ತಪ್ಪು ಅಂತ ಹೇಳಿದ್ದಾರೆ. ದೊಡ್ಡವರೋ ಅಥವಾ ಅಪ್ರಾಪ್ತರೋ ಅದ್ಯಾವುದೂ ಕೂಡ ಲೆಕ್ಕಕ್ಕೆ ಬರಲ್ಲ. ಈ ಕೃತ್ಯ ಯಾರೇ ಮಾಡಿದ್ರೂ ಕೂಡ ಅದು ತಪ್ಪು. ಸಣ್ಣ ಮಕ್ಕಳು ಇಂಥ ಕೃತ್ಯ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಮಾತನಾಡಿದ್ದಾರೆ. 13-14 ವರ್ಷದ 3 ಹುಡುಗರನ್ನ ಬಂಧಿಸಿದ್ದಾರೆ. ಮಕ್ಕಳ ಹಿಂದೆ ಯಾರಿದ್ದಾರೆ ಅಂತ ತನಿಖೆ ಮಾಡಬೇಕು, ಅದಕ್ಕಾಗಿ ನಾನು ತನಿಖೆ ಕೂಡ ಸೂಚಿಸ್ತೇನೆ ಅಂತ ಜಮೀರ್ ಅಹಮದ್ ಮಾತನಾಡಿದ್ದಾರೆ. ನಿನ್ನೆ ರಾತ್ರಿ ಓಂ ಶಕ್ತಿ ಪ್ರೊಸೆಷನ್ ಹೋಗುವಾಗ ಸ್ವಲ್ಪ ಕಂತೂಡ ಆಗಿದೆ ಅಂತೆ. ಅದೇನು ಯಾರು ಮಾಡಿದ್ರು ತಪ್ಪದು. ಮೈನರು ಮೇಜರು ಅದು ಲೆಕ್ಕಕ್ಕೆ ಬರಲ್ಲ. ನನ್ನ ಅನಿಸಿಕೆ ಸಣ್ಣ ಮಕ್ಕಳು ಮಾಡಕ್ ಸಾಧ್ಯ ಇಲ್ಲ. ನಾನು ಅದೇ DCP ಅವ್ರಿಗೆ ಹೇಳಿದೆ. ಪಾಪ 13 ವರ್ಷ 14 ವರ್ಷ ಹುಡುಗರು ಅಂತ 3 ಜನನ ಅರೆಸ್ಟ್ ಮಾಡಿದ್ದಾರೆ. ಸಣ್ಣ ಹುಡುಗರು ಸಣ್ಣ ಹುಡುಗರು ಮಾಡಿದ್ರು ತಪ್ಪು, ದೊಡ್ಡವ್ರು ಮಾಡಿದ್ರು ತಪ್ಪು, ಮೈನರ್ ಮಾಡಿದ್ರು ತಪ್ಪು, ದೊಡ್ಡವ್ರು ಮಾಡಿದ್ರು ತಪ್ಪು. ಅದಕ್ಕೆ ನಾನು DCPಗೆ ಹೇಳಿದ್ದೀನಿ. ಅದು ಹಿಂದೆ ಮಕ್ಕಳು ಹಿಂದೆ ಯಾರನ್ನ ಇರ್ಬೋದು ನನ್ಗೆ ಅನಿಸ್ತಾ ಇದೆ. ದಯಮಾಡಿ ತನಿಖೆ ಮಾಡಿ ಅಂತ DCPಗೂ ಸೂಚನೆಯನ್ನು ಕೊಟ್ಟಿದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ಪರ್ಟಿಕ್ಯುಲರ್ ಸ್ವಾಮೀಜಿ ಇಲ್ಲಿ ಇದ್ದಾರೆ, ಕೇಳಿ, ಅಧ್ಯಕ್ಷರು ಇಲ್ಲೇ ಇದ್ದಾರೆ. ನನ್ನ ಕ್ಷೇತ್ರದಲ್ಲಿ ನಾನು 2008 MLA ಆದಮೇಲೆ ಒಂದು ಸಣ್ಣ ಇನ್ಸಿಡೆಂಟ್ ಆಗಕ್ಕೆ ನಾನು ಕೊಟ್ಟಿಲ್ಲ. ಸಣ್ಣ ಇನ್ಸಿಡೆಂಟ್ ನಮ್ಮಲ್ಲಿ ದೇವ್ರ ದಯೆಯಿಂದ ಒಂದು ಸಣ್ಣ ಇನ್ಸಿಡೆಂಟ್ ಆಗಲ್ಲ, ನನ್ನ ಗಮನಕ್ಕೂ ತರಲ್ಲ. ಹಂಗೇನಾರು ಆದರೆ ಅವರವರೇ ಬಗೆಹರಿಸ್ಕೊಂತಾರೆ. ನಿನ್ನೆ ರಾತ್ರಿ ಓಂ ಶಕ್ತಿ ಪ್ರೊಸೆಷನ್ ಹೋಗುವಾಗ ಸ್ವಲ್ಪ ಕಂತೂಡ ಆಗಿದೆ ಅಂತೆ. ಅದೇನು ಯಾರು ಮಾಡಿದ್ರು ತಪ್ಪದು. ಮೈನರು ಮೇಜರು ಅದು ಲೆಕ್ಕಕ್ಕೆ ಬರಲ್ಲ. ನನ್ನ ಅನಿಸಿಕೆ ಸಣ್ಣ ಮಕ್ಕಳು ಮಾಡಕ್ ಸಾಧ್ಯ ಇಲ್ಲ. ನಾನು ಅದೇ DCP ಅವ್ರಿಗೆ ಹೇಳಿದೆ. ಪಾಪ 13 ವರ್ಷ 14 ವರ್ಷ ಹುಡುಗರು ಅಂತ 3 ಜನನ ಅರೆಸ್ಟ್ ಮಾಡಿದ್ದಾರೆ. ಸಣ್ಣ ಹುಡುಗರು ಮಾಡಿದ್ರು ತಪ್ಪು, ದೊಡ್ಡವ್ರು ಮಾಡಿದ್ರು ತಪ್ಪು, ಮೈನರ್ ಮಾಡಿದ್ರು ತಪ್ಪು, ದೊಡ್ಡವ್ರು ಮಾಡಿದ್ರು ತಪ್ಪು. ಅದಕ್ಕೆ ನಾನು DCPಗೆ ಹೇಳಿದ್ದೀನಿ. ಅದು ಹಿಂದೆ ಮಕ್ಕಳು ಹಿಂದೆ ಯಾರನ್ನ ಇರ್ಬೋದು ನನ್ಗೆ ಅನಿಸ್ತಾ ಇದೆ. ದಯಮಾಡಿ ತನಿಖೆ ಮಾಡಿ ಅಂತ DCPಗೂ ಸೂಚನೆಯನ್ನು ಕೊಟ್ಟಿದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ಪರ್ಟಿಕ್ಯುಲರ್ ಸ್ವಾಮೀಜಿ ಇಲ್ಲಿ ಇದ್ದಾರೆ, ಕೇಳಿ, ಅಧ್ಯಕ್ಷರು ಇಲ್ಲೇ ಇದ್ದಾರೆ. ನನ್ನ ಕ್ಷೇತ್ರದಲ್ಲಿ ನಾನು 2008 MLA ಆದಮೇಲೆ ಒಂದು ಸಣ್ಣ ಇನ್ಸಿಡೆಂಟ್ ಆಗಕ್ಕೆ ನಾನು ಕೊಟ್ಟಿಲ್ಲ. ಸಣ್ಣ ಇನ್ಸಿಡೆಂಟ್
ಇನ್ನು ಕಲ್ಲೆಸೆತವನ್ನ ಖಂಡಿಸಿ ಓಂ ಶಕ್ತಿ ಮಾಲಾಧಾರಿಗಳು ಸ್ಥಳದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕಲ್ಲು ತೂರಾಟದಿಂದ ಈಗಾಗಲೇ 2 ಮಾಲಾಧಾರಿಗಳು ಯುವತಿಯರು ಗಾಯಗೊಂಡಿದ್ರು. ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಇನ್ನು ಈ ಘಟನೆಯ ಹಿಂದೆ ಯಾರಿದ್ದಾರೆ? ಈಗ 13-14 ವರ್ಷದ ಮೂವರನ್ನ ಅಪ್ರಾಪ್ತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ತನಿಖೆ ಮಾಡ್ತಿದ್ದಾರೆ. ಇದು ಹುಟ್ಟುಮಕ್ಕಳು ಮಾಡುವಂತಹ ಕೆಲಸ ಅಲ್ಲ, ಅದರಿಂದ ಯಾರದೋ ಬೇರೆ ಕೈವಾಡವಿದೆ. ಅವ್ರು ಯಾರು ಅಂತ ಕಂಡುಹಿಡಬೇಕು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತದೆ. ಸುದ್ದಿ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ಹಿಂದಿ ಮಾತನಾಡುವಂತೆ ಧಮಕಿ ಹಾಕಿದಂತ ವಾರ್ಡನ್ ಅನ್ನು ವಜಾ ಮಾಡಲಾಗಿದೆ. ಎಎಂಸಿ ಕಾಲೇಜಿನ ಹಾಸ್ಟೆಲ್ ವಾರ್ಡನ್ ಸುರೇಶ್ ವಜಾ ಮಾಡಲಾಗಿದೆ. ಬನ್ನೇರುಘಟ್ಟದಲ್ಲಿರುವಂತಹ ಎಎಂಸಿ ಕಾಲೇಜಿನ ಹಾಸ್ಟೆಲ್ ಇದು. ಸುರೇಶ್ನನ್ನ ಕೆಲಸದಿಂದ ವಜಾಗೊಳಿಸಿದೆ ಆಡಳಿತ ಮಂಡಳಿ. ಈ ಬಗ್ಗೆ ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಕನ್ನಡದಲ್ಲಿ ಮಾತನಾಡಿದಂತ ವಿದ್ಯಾರ್ಥಿಗಳಿಗೆ ಧಮಕಿಯನ್ನ ಹಾಕಲಾಗಿತ್ತು. ಇನ್ನು ಧಮಕಿ ಹಾಕಿದಂತ ಹಾಸ್ಟೆಲ್ ವಾರ್ಡನ್ ಅನ್ನ ಈಗ ವಜಾಗೊಳಿಸಲಾಗಿದೆ. ಎಎಂಸಿ ಕಾಲೇಜಿನ ಹಾಸ್ಟೆಲ್ ವಾರ್ಡನ್ನ ಉದ್ದಟತನ ಮೆರೆಯಲಾಗಿತ್ತು. ಬನ್ನೇರುಘಟ್ಟದ ಕಲ್ಕೆರೆ ಬಳಿ ಇರುವಂತಹ ಕಾಲೇಜಿದು. ಹಾಸ್ಟೆಲ್ ವಾರ್ಡನ್ ಸುರೇಶ್ನಿಂದ ಕನ್ನಡಕ್ಕೆ ಅವಮಾನ ಮಾಡಲಾಗಿತ್ತು. ಕನ್ನಡ ಬೇಡ, ಹಿಂದಿನಲ್ಲಿ ಮಾತನಾಡುವಂತ ಆವಾಜ್ ಹಾಕಿದ್ದ ಆತನನ್ನ ಇದೀಗ ವಜಾ ಮಾಡಲಾಗಿದೆ. ಇಲ್ಲಿ ಪ್ರೊಟೆಸ್ಟ್ ಕೂಡ ನಡೆಸಲಾಗಿತ್ತು. ಎಎಂಸಿ ಕಾಲೇಜಿನ ಹಾಸ್ಟೆಲ್ ವಾರ್ಡನ್ ಸುರೇಶ್ನನ್ನ ಈಗ ವಜಾಗೊಳಿಸಲಾಗಿದೆ. ಕರ್ನಾಟಕದಲ್ಲಿ ಇದ್ದುಕೊಂಡು ಕನ್ನಡ ಮಾತನಾಡದೆ ಬೇರೆ ಭಾಷೆಯನ್ನ ಮಾತನಾಡುವಂತ ಆವಾಜ್ ಹಾಕಿ ಧಮಕಿಯನ್ನ ಹಾಕಿದಂತ ಸುರೇಶ್ನನ್ನ ವಜಾ ಮಾಡಲಾಗಿದೆ. ಹಾಗಾದ್ರೆ ಆತ ಏನ್ ಮಾತನಾಡಿದ ಕೇಳೋಣ. तुमको कन्नड़ा में बात करना है तो तुम्हारे घर में आके बात करने के लिए बोलो, ठीक है? ये इंस्टीट्यूशन है. इंस्टीट्यूशन से हिंदी माताड कನ್ನಡ ಮಾತಾಡಬಾರದಾ? ಇಲ್ಲ ಬೇಡ, ಕಂಪಲ್ಸರಿ ಇಲ್ಲ. ಕಂಪಲ್ಸರಿ ಇಲ್ಲ ಅಷ್ಟೇ. कंपल्सरी नहीं है. कोई डाउट है तुमको? तुमको मैं हिंदी में बात करना है या कन्नड़ा में बात करना है, डिसाइड में करना है, ठीक है? तुमको कन्नड़ा में बात करना है तो तुम्हारे घर में बात जाके बैठो. इधर इधर नहीं चलता है, इधर नहीं चलता है, समझ गया? इधर नहीं चलता है, तुम्हारा मर्जी इधर नहीं चलता है, ठीक है? इधर परमिशन चाहिए तेरे को, डाउट है तुमको? ಯಾವುದೇ ಕಾರಣಕ್ಕೂ ಕನ್ನಡಿಗರನ್ನು ಬಿಟ್ಟು ಯಾವ ವಾರ್ಡನ್ ವಿರುದ್ಧ ಕನ್ನಡ ಪರ ಹೋರಾಟಗಾರರಿಂದ ಸ್ಥಳದಲ್ಲಿ ಪ್ರತಿಭಟನೆ ಕೂಡ ನಡೆಸಲಾಯಿತು. ಬನ್ನೇರುಘಟ್ಟ ರಸ್ತೆಯ ಎಎಂಸಿ ಕಾಲೇಜಿನ ಮುಂದೆ ಪ್ರತಿಭಟನೆ ತೀವ್ರಗೊಳ್ಳುತ್ತಾ ಇದ್ದಂತೆ ಆತನನ್ನ ಈಗ ವಜಾಗೊಳಿಸಲಾಗಿದೆ. ಹೋರಾಟಗಾರ ರೂಪೇಶ್ ರಾಜನ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿತು. ಇನ್ನು ಕಾಲೇಜು ಆಡಳಿತ ಮಂಡಳಿ ಹಾಗೆ ಪ್ರತಿಭಟನಾಕಾರರ ಮಧ್ಯೆ ವಾಗ್ಯುದ್ಧವೇ ನಡೆಯಿತು. ಕಾಲೇಜಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರತಿಭಟನಾಕಾರರು ಯತ್ನ ನಡೆಸ್ತಾ ಇದ್ರು. ಜೊತೆಗೆ ಒಳಗೆ ಹೋಗದಂತೆ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದಿದ್ದಾರೆ. ಇನ್ನು ಸುರೇಶ್ನನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ರಾಜ್ಯದಲ್ಲಿದ್ದುಕೊಂಡು ಬೇರೆ ಭಾಷೆಯನ್ನು ಮಾತನಾಡುವಂತೆ ಆತ ಧಮಕಿ ಹಾಕಿದ, ಅವಚ್ಚು ಪದಗಳಿಂದ ನಿಂದನೆ ಕೂಡ ಮಾಡಿದ. ಹಾಗಾಗಿ ಈತನ ಈಗ ವಶಕ್ಕೆ ಪಡೆಯಲಾಗಿದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಳಿ ಮಸಾಲಾ, ಇನ್ನೂ ಬಹಳಷ್ಟು. MDH